ಈ 49 ಸಮುದಾಯಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅಂತ ಹೇಳೋದಕ್ಕೂ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಇದಕ್ಕೆ ಮಾನದಂಡ ಏನು? ಕೊರಮಾಕೊರತೆ ಸಮುದಾಯಗಳು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆಗಳಿವೆ? ಸರ್ಕಾರ ತೀರ್ಮಾನ ಮಾಡಬೇಕು ಸ್ವಾಮಿ, ನೀವೇ ತೀರ್ಮಾನ ಮಾಡ್ತಾ ಇದ್ದೀರ ಅಂತ ಪ್ರಶ್ನೆ ಮಾಡ್ತೀನಿ. ನಾನು ಪ್ರಶ್ನೆ ಮಾಡಿದಾಗ ಸಭೆಯ ಆಯೋಜಕರು ಸ್ವಲ್ಪ ದೌರ್ಜನ್ಯವನ್ನು ಮಾಡ್ತಾರೆ, ಸ್ವಲ್ಪ ಕಿರ್ಚಾಟ ಕೂಗಾಟ ಕೂಡ ಆಗುತ್ತೆ. ಇವೆಲ್ಲ ನಡೀತಾ ಇರ್ಬೇಕಾದ್ರೆ ನಮ್ಮ ಕೊರತೆ ಸಮುದಾಯದ ನಾಯಕರುಗಳು ಘೋಷಣೆಗಳನ್ನು ಕೂಗ್ತಾರೆ, ಹೆಚ್ಚಾದ ಅವರ ವಿರುದ್ಧ ಕೂಡ ಘೋಷಣೆಗಳನ್ನು ಕೂಗ್ತಾರೆ. ಅಲೆಮಾರಿಗಳ ಒಂದು ಸೌಹಾರ್ದತೆ, ಅಲೆಮಾರಿಗಳ ಒಂದು ನಮಸ್ಕಾರ. ಅಖಿಲ ಕರ್ನಾಟಕ ಕೊರತೆ ಮಹಾಸಭಾದ ವತಿಯಿಂದ ಇಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಮಾರುತಿಯವರು, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣಪ್ಪನವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀ ಸುಗುಣ ಮತ್ತು ನಾನು ಆದರ್ಶ ಯಲ್ಲಪ್ಪ, ರಾಜ್ಯಾಧ್ಯಕ್ಷ ಅಖಿಲ ಕರ್ನಾಟಕ ಕೊರತೆ ಮಹಾಸಭಾ. ಇವತ್ತು ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಕ್ಲಾರಿಫೈ ಮಾಡಬೇಕು, ಹಲವಾರು ಗೊಂದಲಗಳನ್ನ ನಿವಾರಣೆ ಮಾಡಬೇಕು ಅನ್ನೋ ಒಂದು ಕಾರಣದಲ್ಲಿ ಇಲ್ಲಿ ಸೇರಿದ್ದೀವಿ. ಪರಿಶಿಷ್ಟ ಜಾತಿಯ ಪಟ್ಟಿ, ಕರ್ನಾಟಕ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ 101 ಸಮುದಾಯಗಳಿದೆ. ಈ 101 ಸಮುದಾಯಗಳ ಪೈಕಿ 51 ಸಮುದಾಯಗಳನ್ನ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಅಂದಿನ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದ ಶ್ರೀ ಆಂಜನೇಯ ಅವರು 2016ರಲ್ಲಿ ಒಂದು ಪಟ್ಟಿಯನ್ನು ಮಾಡ್ತಾರೆ. 51 ಸಮುದಾಯಗಳಿಗೆ ಸರ್ಕಾರದ ಸವಲತ್ತುಗಳು, ಮೀಸಲಾತಿಯ ಯಾವ ಸವಲತ್ತುಗಳು, ಯೋಜನೆಗಳು ತಲುಪ್ತಾ ಇಲ್ಲ. ಯಾಕಂದ್ರೆ ಇವರು ಜನಸಂಖ್ಯೆ ಕಮ್ಮಿ ಇದೆ, ಇವರು ಯಾವ ರಾಜಕೀಯ ಪ್ರಾತಿನಿಧ್ಯ ಇರುವುದಿಲ್ಲ. ಕಾರಣದಿಂದ ಈ ಸಮುದಾಯಗಳಿಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ತಲುಪಿಸಬೇಕು ಅನ್ನೋ ಒಂದು ಕಾರಣದಿಂದ ಒಂದು ಪಟ್ಟಿಯನ್ನು ಮಾಡ್ತಾರೆ. ಆದ್ರೆ 2016ರಲ್ಲಿ ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯ ಅಥವಾ ಏನೋ ಒಂದು ದುರುದ್ದೇಶದಿಂದ 2016ರಲ್ಲಿ ಕೊರಮ ಮತ್ತು ಕೊರಚ ಸಮುದಾಯವನ್ನು ಕೈಬಿಡಲಾಗುತ್ತೆ. ಇದಕ್ಕೆ ನಮ್ಮ ಹತ್ರ ಎಲ್ಲಾ ರೀತಿಯ ದಾಖಲೆಗಳಿವೆ. ಆರ್ಟಿಯಲ್ಲಿ 265 ಪೇಜ್ ಎಂಟೈರ್ ಡಾಕ್ಯುಮೆಂಟ್ ವಿತ್ ಪ್ರೊಸೀಡಿಂಗ್ಸ್ ಎತ್ಕೊಂಡಿದ್ದೀವಿ. ಎಲ್ಲಾ ಪ್ರೊಸೀಡಿಂಗ್ಸ್ ಅಲ್ಲೂ ಕೊರಮ ಮತ್ತು ಕೊರಚ ಸಮುದಾಯಗಳು ಪಟ್ಟಿಯಲ್ಲಿದೆ. ಕಡೆಯ ಸಮಯದಲ್ಲಿ 2016ರಲ್ಲಿ ಕೈಯಲ್ಲಿ ಒಂದು ಪೆನ್ನಲ್ಲಿ ಪಾಟ್ ಮಾಡಿದ್ದಾರೆ. ಕೊರಚ ಮತ್ತು ಕೊರಮ ಸಮುದಾಯನ ಲಿಸ್ಟ್ ಇಂದ ಹೊರಗೆ ತೆಗೆದಿದ್ರು. ಇದು ಯಾವಾಗ ನಾವು ಆರ್ಟಿಯಲ್ಲಿ ದಾಖಲೆಗಳನ್ನ ತಗೊಂಡ ಮೇಲೆ ನಮಗೆ ಅನ್ಯಾಯ ಗೊತ್ತಾಯ್ತು, ನಮ್ಮ ಸಂಘಟನೆ ಮುಖಾಂತರ ಹೋರಾಟಗಳು ಮಾಡಿ 2018ರಲ್ಲಿ ಇದೇ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಸಾಹೇಬರು ಅವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಾರೆ, ಅವರ ನೇತೃತ್ವದಲ್ಲಿ ಏನೊಂದು ತಪ್ಪಾಗಿತ್ತು ಅದನ್ನು ಸರಿಪಡಿಸುವ ಒಂದು ಕೆಲಸವನ್ನು ಮಾಡಿರ್ತೀವಿ. ಅವತ್ತಿನ ದಿನ ಕೊರಮ ಮತ್ತು ಕೊರಚ ಸಮುದಾಯಗಳನ್ನು ಪಟ್ಟಿಗೆ ಸೇರಿಸಿ ಅಧಿಕೃತವಾಗಿ 51 ಸಮುದಾಯಗಳು ಕರ್ನಾಟಕ ರಾಜ್ಯದ ಅಲೆಮಾರಿ ಪಟ್ಟಿಯಲ್ಲಿ ಇರುತ್ತವೆ ಮತ್ತು ಪರಿಶಿಷ್ಟ ಜಾತಿಯ ಅಲೆಮಾರಿ ಪಟ್ಟಿಯಲ್ಲಿ ಇರುತ್ತವೆ ಮತ್ತು ಒಂದು ಕೋಶ ಕೂಡ ಸ್ಥಾಪನೆ ಆಗಿರುತ್ತೆ. ಆ ಕೋಶಕ್ಕೆ ಸೇರ್ಪಡೆ ಆಗ್ತದೆ ಕೊರಚ ಮತ್ತು ಕೊರಮ ಸಮುದಾಯ. ತದನಂತರ 2022ರಲ್ಲಿ ಈ ಕೋಶ ಹೋಗಿ ಒಂದು ನಿಗಮಕ್ಕೆ ಪರಿವರ್ತನೆ ಆಗುತ್ತೆ. ಆ ನಿಗಮಕ್ಕೆ ಪರಿವರ್ತನೆ ಮಾಡೋದ್ರಲ್ಲೂ ಕೂಡ ಕೊರಚ ಸಮುದಾಯದ್ದು ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಇದೆಲ್ಲ ಆದ ನಂತರ 2024ರಲ್ಲಿ ಏರ್ಪಟ್ಟಿದೆ ಸರಿಸುಮಾರು ಒಂದು ಗುಂಪು 49 ಅಲೆಮಾರಿ ಸಮುದಾಯಗಳು ಮಾತ್ರ, ಅಂದ್ರೆ ಕೊರಚ ಮತ್ತು ಕೊರಮ ಸಮುದಾಯಗಳನ್ನು ಹೊರತುಪಡಿಸಿ ಒಂದು ಸಂಘಟನೆಯನ್ನು ಕಟ್ಕೊಳ್ತಾರೆ. 49 ನೈಜ ಅಲೆಮಾರಿಗಳ ಸಮುದಾಯನೋ ಏನೋ ಒಂದು ಹೆಸರು ಕೊಟ್ಕೊಂಡು ಅದಕ್ಕೆ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಸಂಘಟನೆಯನ್ನು ಸ್ಥಾಪನೆ ಮಾಡೋದ್ರಲ್ಲಿ ನಮಗೇನು ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಇದೆ, ಅದರ ಆಕ್ಷೇಪಣೆ ಏನಿಲ್ಲ. ಯಾರು ಬೇಕಾದ್ರೂ ಯಾವ ಸಂಘಟನೆ ಬೇಕಾದ್ರೂ ಮಾಡಬಹುದು ಸಂವಿಧಾನ ಅಡಿಯಲ್ಲಿ. ಆದ್ರೆ ರಾಜ್ಯ ಎಲ್ಲ ಇವರು